ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಸಂಕಷ್ಟಹರ ಚತುರ್ಥಿ. ಹೌದು, ಈ ಒಂದು ವಿಶೇಷವಾದ ಏಪ್ರಿಲ್ 16ನೇ ತಾರೀಕಿನ ಸಂಕಷ್ಟಹರ ಚತುರ್ಥಿಯ ದಿನದಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಇವರಿಗೆ ಇರುವಂತಹ ಸರ್ವ ದುಃಖಗಳು ಕಡಿಮೆ ಆಗುತ್ತದೆ. ಈ ಒಂದು ವಿಶೇಷವಾದ ಸಂಕಷ್ಟಹರ ಚತುರ್ಥಿಯು ವಿಕಟ ಸಂಕಷ್ಟಹರ ಚತುರ್ಥಿ ಎಂದು ಹೇಳಲಾಗುತ್ತದೆ. ಈ ದಿನದಂದು ಗಣೇಶನನ್ನ ಹೇಗೆ ಪೂಜಿಸಬೇಕು, ದೀಪದ ಕೆಳಗೆ ಯಾವ ಒಂದು ವಸ್ತುವನ್ನ ಇಟ್ಟರೆ ನಮಗೆ ವರ್ಷ ಪೂರ್ತಿ ನವಗ್ರಹಗಳ ಅನುಗ್ರಹ ಲಭಿಸುತ್ತದೆ, ಸಂಕಷ್ಟ ಚತುರ್ಥಿಯ ವ್ರತಕಥೆ ಏನು, ಈ ಒಂದು ದಿನ ಗಣೇಶನನ್ನ ಪೂಜೆ ಮಾಡುವುದರಿಂದ ಯಾವೆಲ್ಲ ಶುಭ ಫಲಗಳು ಲಭಿಸುತ್ತದೆ, ಕಷ್ಟಗಳು ಕಳೆಯುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಬನ್ನಿ, ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನದಿಂದ ವಿಶೇಷವಾಗಿ ಗಣೇಶನ ಕೃಪಾನು ಕಟಾಕ್ಷ ದೊರೆಯುತ್ತದೆ. ಇದರಿಂದಾಗಿ ಇವರಿಗೆ ಅದೃಷ್ಟ ಎನ್ನುವುದು ಒಲಿದು ಬರುತ್ತದೆ. ಇವರು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ಳುತ್ತೀರಾ. ಅಷ್ಟೇ ಅಲ್ಲದೆ ಗುರುಬಲ ಹೆಚ್ಚಾಗಿ ನಿಮಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತದೆ. ಮದುವೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳುತ್ತಾರೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ದಿನದಿಂದ ಗಣೇಶನ ಆಶೀರ್ವಾದ ದೊರೆಯುತ್ತಿರುವುದರಿಂದ ಎಲ್ಲ ರೀತಿಯ ವಿಘ್ನಗಳು, ತೊಂದರೆಗಳು ದೂರವಾಗುತ್ತದೆ. ಶತ್ರು ಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಕೂಡ ಏಳಿಗೆ ಯಶಸ್ಸನ್ನು ಕಂಡರೂ ಕೂಡ ಶತ್ರುಗಳ ಕಾಟ ಮತ್ತು ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನೀವು ಬಳಲುತ್ತಿದ್ದರೆ ಈ ಒಂದು ಗಣೇಶನಿಗೆ ವಿಶೇಷವಾಗಿ ಈ ರೀತಿ ಪೂಜೆಯನ್ನು ಸಲ್ಲಿಸಿ. ಎಲ್ಲ ರೀತಿಯ ಸರ್ವ ವಿಧವಾದ ದೋಷಗಳು, ತೊಂದರೆಗಳು ದೂರವಾಗುತ್ತದೆ. ಏಪ್ರಿಲ್ 16ನೇ ತಾರೀಕು ಬುಧವಾರ ಮಧ್ಯಾಹ್ನ 1:16 ಆರಂಭವಾಗುವ ಚತುರ್ಥಿ ತಿಥಿಯು ಏಪ್ರಿಲ್ 17ನೇ ತಾರೀಕು ಗುರುವಾರ ಮಧ್ಯಾಹ್ನ 3:23 ಮುಕ್ತಾಯವಾಗುತ್ತದೆ. ಚಂದ್ರೋದಯದ ಸಮಯ ಬಂದು ಬುಧವಾರ ರಾತ್ರಿ 9 ಗಂಟೆ ಇರುತ್ತದೆ. ಈ ಒಂದು ಸಮಯ ಬಂದು ರಾತ್ರಿ 9:29 ಇರುತ್ತದೆ. ಸಾಮಾನ್ಯವಾಗಿ ಬುಧವಾರದಂದು ಗಣೇಶನ ದಿನವೆಂದು ಹೇಳಲಾಗುತ್ತದೆ. ಬುಧವಾರದ ದಿನವೇ ಕೂಡಿ ಬಂದಿರುವ ಈ ಬಾರಿಯ ಸಂಕಷ್ಟ ಚತುರ್ಥಿಗೆ ವಿಶೇಷ ಶಕ್ತಿ ಇರುತ್ತದೆ. ವರ್ಷದ ಮೊದಲ ಸಂಕಷ್ಟಿಯಾದ ಈ ದಿನದಂದು ಗಣೇಶನನ್ನ ಪೂಜಿಸುವುದರಿಂದ ಕೇಳಿದ ಎಂಥದೇ ಕಷ್ಟಕರವಾದ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ವರ್ಷ ಪೂರ್ತಿ ಗಣೇಶನ ಅನುಗ್ರಹ ಲಭಿಸಿ ಸರ್ವ ಕಾರ್ಯ ಜಯ ಉಂಟಾಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸು, ಸ್ವಗೃಹ ಯೋಗ, ಯಾವುದೇ ಕೋರಿಕೆಗಳಿದ್ದರೂ ಕೂಡ ಈ ದಿನದಂದು ಗಣೇಶನನ್ನ ಈ ವಿಧವಾಗಿ ಪೂಜಿಸಿಕೊಳ್ಳಬೇಕು. ಈ ದಿನ ಮರ್ಯಾದೆ ಹಸಿರು ಬಣ್ಣದಲ್ಲಿರುವಂತಹ ಗಣೇಶನ ವಿಗ್ರಹ ಅಥವಾ ಫೋಟೋ ಇಟ್ಟು ಗಣೇಶನ ಪೂಜೆಯನ್ನ ಸಲ್ಲಿಸಿದರೆ ತುಂಬಾ ಒಳ್ಳೆಯದು. ಹಸಿರು ಗಣೇಶ ಸಿಗಲಿಲ್ಲ ಎನ್ನುವುದಾದರೆ ಮನೆಯಲ್ಲಿರುವಂತಹ ಯಾವುದೇ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನ ಇಟ್ಟು ಕೂಡ ಪೂಜೆ ಮಾಡಿಕೊಳ್ಳಬಹುದು. ಸಂಜೆಯ ಸಮಯದಲ್ಲಿ ಗಣೇಶನ ಪೂಜೆ ಮಾಡುವಾಗ ಮರ್ಯಾದೆ ಗರಿಕೆಯ ಜೊತೆಗೆ ಹೆಕ್ಕದ ಹೂವಿನ ಮಾಲೆಯನ್ನ ಗಣೇಶನಿಗೆ ಅರ್ಪಿಸಿ ಬೇಡಿಕೊಳ್ಳಬೇಕು. ಇದರಿಂದಾಗಿ ಸರ್ವ ಸಮಸ್ಯೆಗಳು ಕೂಡ ಕಳೆಯುತ್ತದೆ, ವಿಘ್ನಗಳು ದೂರವಾಗುತ್ತದೆ. ಈ ಒಂದು ದಿನ ಗಣೇಶನ ಮುಂದೆ ದೀಪಾರಾಧನೆ ಮಾಡುವಾಗ ಒಂದು ದೊಡ್ಡ ತಟ್ಟೆಯ ಮೇಲೆ ವಿಳ್ಯದೆಲೆಯನ್ನ ಇಟ್ಟು ಅದರ ಮೇಲೆ ಧಾನ್ಯಗಳನ್ನು ಹಾಕಿ ನವಧಾನ್ಯಗಳ ಮೇಲೆ ದೀಪವನ್ನ ಇಟ್ಟು ಆರಾಧನೆ ಮಾಡಬೇಕು. ದೀಪಕ್ಕೆ ಹಳದಿ ಬಣ್ಣದ ಅಥವಾ ಅರಿಶಿನ ಬಣ್ಣದಂತಹ ಬತ್ತಿಗಳನ್ನ ಬಳಸಿ ದೀಪವನ್ನ ಬೆಳಗಿಸಬೇಕು. ಮರುದಿನ ಆ ನವಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿಟ್ಟು ಧಾನ್ಯಗಳನ್ನ ಮೆತ್ತಗಾದ ಮೇಲೆ ಗೋಮಾತೆಗೆ ತಿನ್ನಿಸಬೇಕು. ಇದರಿಂದ ವರ್ಷ ಪೂರ್ತಿ ಗಣೇಶನ ಕೃಪೆ, ನವಗ್ರಹಗಳ ಬಲ ಪ್ರಾಪ್ತಿಯಾಗುತ್ತದೆ. ಸರ್ವ ಕಾರ್ಯದಲ್ಲೂ ಯಶಸ್ಸು ಲಭಿಸಿ ಅಖಂಡ ಏಳಿಗೆಯನ್ನ ನೀವು ಬಹಳ ಸುಲಭವಾಗಿ ಕಾಣಬಹುದು. ವಿದ್ಯೆ, ಉದ್ಯೋಗ, ವ್ಯಾಪಾರ ರಂಗದಲ್ಲಿ ಈ ಒಂದು ದಿನದಂದು ಅದ್ಭುತವಾದ ಬದಲಾವಣೆಗಳನ್ನು ನೀವು ನೋಡಬಹುದಾಗಿದೆ. ಸರಿಯಾಗಿ ಮಕ್ಕಳು ಓದುತ್ತಿಲ್ಲ, ಮನೆಯ ಯಜಮಾನನಿಗೆ ಉದ್ಯೋಗ ರಂಗದಲ್ಲಿ ಏಳಿಗೆ ಆಗುತ್ತಿಲ್ಲ, ವ್ಯಾಪಾರ ರಂಗದಲ್ಲಿ ಹಣ ಬರುತ್ತಿಲ್ಲ, ಯಶಸ್ಸು ಇಲ್ಲ ಅನ್ನುವುದಾದರೆ ಈ ಒಂದು ಬುಧವಾರ ಈ ವಿಧವಾಗಿ ಗಣೇಶನಿಗೆ ಪೂಜೆಯನ್ನ ಮಾಡಿ ನೋಡಿ, ಆದಷ್ಟು ಸುಧಾರಣೆಯನ್ನ ಪಡೆದುಕೊಳ್ಳುತ್ತೀರಾ ಅಂತ ನೀವೇ ಕಾಣ್ತೀರಾ. ಈ ಒಂದು ದಿನದ ವಿಶೇಷತೆಯ ರಥಕಥೆ ಏನು ಅಂತ ತಿಳಿಯುವುದಾದರೆ ಸಂಕಷ್ಟ ಚತುರ್ಥಿಯ ಪೂರ್ವ ಕಥೆಯನ್ನ ಮೊದಲು ತಿಳಿದುಕೊಳ್ಳಬೇಕು. ಒಮ್ಮೆ ಋಷಿ ಮುನಗಳು
ಶ್ರೀಗಳು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಲೋಕದಲ್ಲಿ ಜನರು ಸಂಕಷ್ಟಗಳನ್ನು ಬೇಗ ದೂರ ಮಾಡಲು ಮಾಡುವ ಸುಖ ಸಂಪತ್ತುಗಳನ್ನು ನೀಡುವ ಅತ್ಯುತ್ತಮವಾದ ರಥ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಕೇಳಿಕೊಳ್ಳುತ್ತಾರೆ. ಸುಬ್ರಹ್ಮಣ್ಯನು ಮುನಿಗಳೇ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದಾಗ ಪಾಂಡವರಿಗೆ ಹೇಳಿದ ಮಹಾಗಣಪತಿ ವ್ರತ ಕಥೆಯನ್ನು ಹೇಳುತ್ತೇನೆ ಕೇಳಿ ಎನ್ನುತ್ತಾನೆ. ಒಮ್ಮೆ ಪಾಂಡವರು ಕೃಷ್ಣನಿಗೆ, ಸ್ವಾಮಿ, ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿ ನೀಡು, ಮನಃಶಾಂತಿ ಕೊಡುವ ವ್ರತ ಪೂಜೆಯನ್ನ ಹೇಳಿ ಎಂದಾಗ ಶ್ರೀಕೃಷ್ಣನು ಹೀಗೆ ತಿಳಿಸುತ್ತಾನೆ. ಹಿಂದೆ ಕೃತಾಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ದಕ್ಷ ಯಜ್ಞದಲ್ಲಿ ಅಪಮಾನಿತರಾಗಿ ಅಗ್ನಿಯಲ್ಲಿ ದಹಿಸಿದಾಗ ಸತಿಯಾಗಿ ಮತ್ತೆ ಶಿವನನ್ನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸು ಮಾಡುತ್ತಾಳೆ. ತಾನು ಹಿಂದಿನ ಜನ್ಮದಲ್ಲಿ ಪೂಜಿಸಿದ ಗಣಪತಿಯನ್ನು ಸ್ಮರಿಸಿಕೊಳ್ಳುತ್ತಾಳೆ. ಗಣಪತಿಯು ಪಾರ್ವತಿ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಆಗ ಪಾರ್ವತಿಯು, ಎಲೆ ಗಣಪತಿಯೇ, ನಾನು ಕೈಲಾಸಪತಿಯು ಪರಶಿವನು ಆದ ಸದಾಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸು ಮಾಡಿದ್ದೇನೆ. ಆದರೂ ನನ್ನ ಕನಸು ಆಸೆ ಈಡೇರುತ್ತಿಲ್ಲ. ನನ್ನ ಮನೋಕಾಮನೆ ಈಡೇರುವ ಹಾಗೆ ವ್ರತವನ್ನ ಹೇಳು ಎಂದಾಗ ಗಣಪತಿಯು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನ ಈ ವ್ರತ ಪ್ರಾರಂಭಿಸಬೇಕು. ಪ್ರತಿ ಮಾಸ ನನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದರೆ ಸಕಲ ಕಷ್ಟಗಳು ದೂರವಾಗಿ ಕೋರಿಕೆಗಳು ನೆರವೇರುತ್ತದೆ ಎನ್ನುತ್ತಾನೆ. ಚೈತ್ರ ಮಾಸದಲ್ಲಿ ಬಂದಿರುವಂತಹ ವಿಕಟ ಮಹಾಗಣಪತಿ ಸಂಕಷ್ಟ ಚತುರ್ಥಿಯ ಕತೆ ಕೇಳುವುದಾದರೆ ಪಾರ್ವತಿ ದೇವಿಗೆ ಗಣೇಶನು ಹೀಗೆ ಹೇಳುತ್ತಾನೆ. ಚೈತ್ರ ಮಾಸದಲ್ಲಿ ನನ್ನನ್ನು ವಿಕಟ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸಿ ವಿನಾಯಕನ ಪೀಠದಲ್ಲಿ ಆಹ್ವಾನಿಸಿ ಸ್ಮರಿಸಿದರೆ ನಾನು ಅವರ ಕುಟುಂಬಕ್ಕೆ ಸಕಲ ಕಾರ್ಯಗಳನ್ನು ಸಿದ್ಧಿಸುವಂತೆ ಮಾಡುತ್ತೇನೆ. ಹಿಂದೆ ಕೃತಾಯುಗದಲ್ಲಿ ಸುಜಾಯನೆಂಬ ಅರಸನಿದ್ದನು. ರಾಜ್ಯವಾಳುತ್ತಿದ್ದನು. ಈತನಿಗೆ ಎಲ್ಲವೂ ಇದ್ದರೂ ಸಂತಾನ ಭಾಗ್ಯ ಮಾತ್ರ ಇರಲಿಲ್ಲ. ಹೀಗಿರುವಾಗ ಯಜ್ಞವಲ್ಯ ಮಹರ್ಷಿಗಳ ಅನುಗ್ರಹದಿಂದ ಒಬ್ಬ ಸುಪುತ್ರನನ್ನ ಪಡೆದು ತನ್ನ ರಾಜ್ಯಭಾರನೆಲ್ಲ ಮಂತ್ರಿಗೆ ಒಪ್ಪಿಸಿ ತನ್ನ ಮಗನ ಪಾಲನೆಯಲ್ಲಿ ನಿರಂತರಾಗುತ್ತಾನೆ. ಮಂತ್ರಿಯು ತನ್ನ ಹೆಂಡತಿ, ಮಗ, ಸೊಸೆಯ ಜೊತೆಗೆ ಆನಂದವಾಗಿ ಜೀವನವನ್ನು ಸಾಗಿಸುತ್ತಾನೆ. ಆತನ ಸೊಸೆ ಅತ್ಯಂತ ದೈವಿಕ ಭಕ್ತಳು, ಪ್ರತಿವ್ರತೆಯೂ ಆಗಿರುತ್ತಾಳೆ. ಆಕೆ ಪ್ರತಿ ಮಾಸವೂ ಯಾವುದೇ ಒಂದು ವ್ರತವನ್ನ ಮಾಡುತ್ತಿದ್ದಳು. ಇದನ್ನರಿತ ಆಕೆಯ ಅತ್ತೆ, ನೀನು ಮಾಡುತ್ತಿರುವಂತಹ ವ್ರತ ಯಾವುದು, ಇದರ ಉದ್ದೇಶವೇನು ಎಂದು ಕೇಳಿದಾಗ ಪೂಜೆಗೆ ಕುಳಿತಿದ್ದ ಸೊಸೆ ವ್ರತಭಂಗ ಬಾರದಂತೆ ಪೂಜೆಯಲ್ಲಿ ನಿರತಳಾಗುತ್ತಾಳೆ. ತಾನು ಕೇಳಿದ ಪ್ರಶ್ನೆಗೆ ಸೊಸೆ ಉತ್ತರ ಕೊಡಲಿಲ್ಲ ಎಂದು ಅಸೂಯೆಗೊಂಡ ಅತ್ತೆ, ಇದು ವಾಮಾಚಾರದ ಪೂಜೆ ಇರಬೇಕೆಂದು ತಿಳಿದು ಪೂಜೆಗೆ ವಿಘ್ನ ತರುತ್ತಾಳೆ. ಈ ರೀತಿ ಸೊಸೆಯು ಅನನ್ಯವಾಗಿ ಗಣಪತಿಯಲ್ಲಿ ಪ್ರಾರ್ಥಿಸಿ ನನ್ನ ಅತ್ತೆಗೆ ಒಳ್ಳೆಯ ಬುದ್ಧಿ ಕೊಡಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ. ಹೀಗೆ ಒಂದು ಸಲ ಅರಮನೆಯಲ್ಲಿ ಯುವರಾಜನು ಕಾಣೆಯಾಗುತ್ತಾನೆ. ಇದನ್ನರಿತ ರಾಜನು ಮಂತ್ರಿಯನ್ನ ಕರೆಸಿ ವಿಷಯವನ್ನ ತಿಳಿಸುತ್ತಾನೆ. ರಾಜ್ಯದಲ್ಲೆಲ್ಲ ಯುವರಾಜನನ್ನ ಹುಡುಕುತ್ತಾರೆ. ರಾಜಭಟರು ಒಂದೊಂದೇ ಮನೆಯನ್ನ ಹುಡುಕುವಾಗಲೂ ಮಂತ್ರಿಯ ಮನೆಯಲ್ಲಿ ಯುವರಾಜನ ವಸ್ತ್ರ ಕಂಡುಬರುತ್ತೆ. ರಾಜನು ಇದನ್ನರಿತು ಮಂತ್ರಿಯ ರಾಜದ್ರೋಹ ಮಾಡಿದ್ದಾನೆಂದು ಭಾವಿಸಿ ಎಲ್ಲರೂ ಕೂಡ ನಿಂದಿಸುತ್ತಾ ಇರುತ್ತಾರೆ. ಅವಮಾನದಿಂದ ಮಂತ್ರಿ ಮನೆಗೆ ಬರುತ್ತಾನೆ. ಮಾವನ ಬಗ್ಗೆ ವಿಚಾರ ತಿಳಿದ ಸೊಸೆಯು, ಮಾವನವರೇ, ಶ್ರೀ ಸಂಕಷ್ಟಹರ ಚತುರ್ಥಿ ಗಣಪತಿ ಪೂಜೆಯನ್ನ ಮಾಡಿದರೆ ಸಕಲ ನಿಂದನೆಗಳು ದೂರವಾಗುತ್ತದೆ. ಪೂಜೆಯನ್ನ ಮಾಡಲು ನನಗೆ ಅನುಮತಿ ಕೊಡಿ ಎಂದು ಕೇಳಿಕೊಂಡಾಗ ಮಂತ್ರಿಯು ಸಮ್ಮತಿಸುತ್ತಾನೆ. ಭಕ್ತಿಯಿಂದ ಸೊಸೆಯು ಗಣಪತಿಯನ್ನ ವಿಕಟ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸುತ್ತಾಳೆ. ಇದರ ಫಲವಾಗಿ ಕಾಣೆಯಾಗಿದ್ದ ಯುವರಾಜನು ಮತ್ತೆ ಅರಮನೆಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅರಸು ರಾಜಕುಮಾರ ಬಂದದ್ದನ್ನು ಕಂಡು ಎಲ್ಲರೂ ಸಂತಸ ಪಡುತ್ತಾರೆ. ರಾಜನು, ನಿನ್ನ ಸೊಸೆಯು ಧನ್ಯಳು ಎಂದು ಮಂತ್ರಿಗೆ ಹೇಳುತ್ತಾನೆ. ನಂತರ ಸೊಸೆ ಆಚರಿಸುತ್ತಿದ್ದ ವ್ರತದ ಮಹಿಮೆಯನ್ನ ಅರಿತು ಅತ್ತೆಯು ಸೊಸೆಯಲ್ಲಿ ಕ್ಷಮಾಚನೆಯನ್ನ ಮಾಡುತ್ತಾಳೆ. ಪೂರ್ವ ಕಥೆಯೊಂದಿಗೆ ವಿಕಟ ಗಣಪತಿ ಸಂಕಷ್ಟ ವ್ರತ ಕಥೆ ಕೇಳಿದ ಸರ್ವರಿಗೂ ಕೂಡ ವರ್ಷ ಪೂರ್ತಿ ಶುಭ ಲಾಭಗಳು ಉಂಟಾಗಲಿ ಎಂದು ಗಣೇಶರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದಕ್ಕೆ ಧನ್ಯವಾದಗಳು ಎಂದು ತಿಳಿಸುತ್ತಾ, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಕಥೆಯನ್ನ ಪೂರ್ಣವಾಗಿ ಕೇಳಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ನಿಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡಿ ಬಂದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ. ಮನೆ, ಕನಸು, ಆಸೆಗಳು ಸಂಪೂರ್ಣವಾಗಿ ಈಡೇರುತ್ತದೆ ಎಂದು ಹೇಳುತ್ತಾ, ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ, ಮೇಷರಾಶಿ, ತುಲಾರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.